ರೂಪುಗೊಂಡಿದ್ದ ವರಾಯಿ ಯೋಜನೆ ಇಂದು ತನ್ನ ಮೂಲ ಉದ್ದೇಶವನ್ನ ಬಿಟ್ಟು ಉಪ ಯೋಜನೆಯ ಕಡೆಗೆ ಹೆಚ್ಚು ಆಸಕ್ತಿ ತೋರುತ್ತಿರುವುದು ಸರಿಯಲ್ಲ ಎಂಬ ಈ ಯೋಜನೆಯ ಪ್ರಾರಂಭದಲ್ಲಿ ಹೇಳಿರುವಂತೆ 18,000 ಹೆಕ್ಟೇರ್ ಕೃಷಿ ಭೂಮಿಗಳಿಗೆ ನೀರುಣಿಸುವ ಕೆಲಸ ಆದ್ಯತೆ ನೆಲೆಯಲ್ಲಿ ಆಗ್ಬೇಕು ಅಂತ ಇತ್ತು. ಪ್ರಸ್ತುತ ನಡೆಯುತ್ತಿರುವ ಎಡೆದಂಡೆ ಯೋಜನೆ ಶೀಘ್ರವಾಗಿ ಮುಕ್ತಾಯ ಮಾಡಿ ಜನರಿಗೆ ನೀರು ನೀಡುವ ಕೆಲಸವನ್ನ ನಿಗಮದ ಅಧಿಕಾರಿಗಳು ಮಾಡಬೇಕು. ಸಿದ್ದಾಪುರ ಏತ ನೀರಾವರಿ ಯೋಜನೆಯು ಸೇರಿ ಜನರಿಗೆ ಅನುಕೂಲ ಆಗುವ ಅಗತ್ಯವಾಗಿರುವ ಯಾವುದೇ ಯೋಜನೆಗಳಿಗೂ ನಾನು ವಿರೋಧಿ ಅಲ್ಲ. ಆದರೆ ಯಾವುದೋ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುವ ಮೊದಲು ಅದರಿಂದ ಆಗುವ ಉಪಯೋಗ ಮತ್ತು ಭವಿಷ್ಯದ ತೊಂದರೆ ಬಗ್ಗೆ ತಜ್ಞರಿಂದ ತಾಂತ್ರಿಕ ಸಲಹೆ ಪಡೆದುಕೊಂಡು ಮುಂದುವರಿಯಬೇಕು ಎನ್ನುವುದೇ ನನ್ನ ನಿಲುವು. ನಾನು ಶಾಸಕನಾಗಿದ್ದ ಸಂದರ್ಭದಲ್ಲೂ ಸಹ ಹೊಸಂಗಡಿ, ಸಿದ್ದಾಪುರ, ಹಾಜ್ರಿ, ಉಳ್ಳೂರು ಮುಂತಾದ ಭಾಗಗಳಿಗೆ ವರಾಯಿ ನೀಡಲು ಯೋಜನೆ ರೂಪಿಸುವಂತೆ ಹೇಳಿದ್ದೆ. ಬೈಂದೂರು ಕ್ಷೇತ್ರ ಪ್ರತಿನಿಧಿಸಿದ್ದ ಜನಪ್ರತಿನಿಧಿಗಳ ಯೋಜನೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ಬೃಹತ್ ನೀರಾವರಿ ಯೋಜನೆ ಲಾಭ ಕ್ಷೇತ್ರದ ಎಲ್ಲ ಜನರಿಗೆ ದೊರಕಬೇಕು ಎನ್ನುವುದೇ ನಮ್ಮೆಲ್ಲರ ಒತ್ತಾಸ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಉದಾಹರಣೆಗೆ ಆಲೂರಿನ ಗುಂಡೂರು ಚೌಕೂರು ಯೋಜನೆ ಸದುದ್ದೇಶದಿಂದಲೇ ಪ್ರಾರಂಭವಾಗಿದ್ದು ವಾರಾಯಿ ನೀರನ್ನೇ ಬಳಸಿಕೊಂಡು ಜಲಜೀವನ್ ಯೋಜನೆ ಮೂಲಕ ಕ್ಷೇತ್ರ ಜನರಿಗೆ ನೀರು ನೀಡುವ ಯೋಜನೆಗಳು ರೂಪಿತವಾಗಿವೆ. ಸಿದ್ದಾಪುರ ಏತ ನೀರಾವರಿ ಯೋಜನೆ ಕಾಮಗಾರಿಗಳು ಆದಷ್ಟು ಶೀಘ್ರದಲ್ಲಿ ಮುಗಿದು ಜನರ ನೀರಿನ ಅವಶ್ಯಕತೆ ಪರಿಹಾರವಾಗಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಆದರೆ ಈ ಯೋಜನೆಯನ್ನ ಯಥಾ ರೀತಿಯಲ್ಲಿ ಪ್ರಾರಂಭ ಮಾಡುವುದರಿಂದ ಭವಿಷ್ಯದಲ್ಲಿ ಒಂದಿಷ್ಟು ತಾಂತ್ರಿಕ ಅಡಚಣೆಗಳು ಉಂಟಾಗಬಹುದು ಎನ್ನುವ ಅನುಭವಿಗಳ ಅಭಿಪ್ರಾಯ ಇರುವುದರಿಂದ 2023ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಅಲ್ಲಿನ ಪ್ರಾಸ್ತಾವಿಕ ಅಂಶ ಗಮನಕ್ಕೆ ತಂದಿದ್ದೇನೆ. 2023ರಲ್ಲಿ ನಾನು ಕೊಟ್ಟಂತ ಲೆಟರ್, ಮುಖ್ಯಮಂತ್ರಿಗಳ ಆದೇಶ ಇಲ್ಲಿ ಪ್ರತಿ ಇದೆ. ಅಲ್ಲಿ ಏನೇನು ತೊಂದರೆ ಆಗ್ತದೆ ಅನ್ನೋದನ್ನ 2023ರಲ್ಲಿ ತಿಳಿಸಿದ್ದಾನೆ. ಪ್ರಸ್ತುತ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಡ್ಯಾಮ್ ಪಕ್ಕದಲ್ಲಿ ಏತ ನೀರಾವರಿಯ ಪಂಪ್ ಹೌಸ್ ನಿರ್ಮಾಣ ಮಾಡುವ ಯೋಜನೆ ಇದೆ. ಇದರಿಂದ ಸಮತಟ್ಟಾಗಿ ಮಂದಗತಿಯಲ್ಲಿ ಹರಿಯುವ ಕಾಲುವೆ ನೀರು ವಾಪಸ್ ಹಿಂದಕ್ಕೆ ಸೆಳೆಯುವ ಅಪಾಯವಿದೆ. ರಿಸರ್ವ್ ವೈರ್ನಲ್ಲಿ ಈಗಾಗಲೇ 15-20 ಮೀಟರ್ ಹೂಳು ತುಂಬಿಕೊಂಡಿದೆ. ಇಲ್ಲಿ ನೀರಿನ ಧಾರಣ ಸಾಮರ್ಥ್ಯ ಸಹಜವಾಗಿ ಕಡಿಮೆಯಾಗಿದೆ. ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಉದ್ದೇಶಿತ ಕಾಮಗಾರಿ ಕೈಗೊಳ್ಳುವುದರಿಂದ ನೀರಿನ ಹರಿವು ಹೆಚ್ಚಾಗಿ ಪರಿಸರ ನದಿಗಳಲ್ಲಿ ನೀರಿನ ಕುಸಿತ ಉಂಟಾಗುವ ಸಾಧ್ಯತೆಗಳಿದೆ. ಉಪನದಿಗಳಿದೆಯಲ್ಲ, ಉಪನದಿ, ವರಾಯಿ ನದಿ ಬಿಟ್ಟು ಉಪನದಿ. ಇದರಿಂದ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗೆ ತೊಡಕಾಗುವ ಸಾಧ್ಯತೆಗಳಿದೆ ಎಂದು ಮುಖ್ಯಮಂತ್ರಿ ಮತ್ತು ಇಲಾಖೆ ಗಮನಕ್ಕೆ ತಂದಿದ್ದೇನೆ. ಯಾವಾಗ ಒಂದ್ ರೀತಿ ಅಲ್ಲಿ ಹೋದ್ಮೇಲೆ ಮತ್ತೊಂದ್ ರೀತಿ ಅದು ಆಗ್ಬಾರ್ದು. ನಾನು ಇವತ್ತು ಈ ಲೆಟರ್ಗೆ ಇಷ್ಟಕ್ಕನಿದ್ದೇನೆ. ಏನ್ ಲೆಟರ್ ಕೊಟ್ಟಿದ್ದೆ ಅದಕ್ಕೆ ಇವತ್ತು ನಾನು ಬದ್ಧನಿದ್ದೇನೆ. ನಾನು ಬದಲಾವಣೆ ಆಗಿಲ್ಲ. ಅಧಿಕಾರ ಇಲ್ಲದೆ ಇರ್ಬೋದು ಇವತ್ತು ನನ್ನ ಹತ್ರ. ಅವತ್ತು ಅಧಿಕಾರ ಇದ್ದಾಗ ಈ ಲೆಟರ್ ಕೊಟ್ಟಿದ್ದೇನೆ. ಅಧಿಕಾರ ಇಲ್ಲದಿದ್ರು ಇದಕ್ಕೆ ನಾನು ಬದ್ಧನಿದ್ದೇನೆ. ಚುನಾವಣೆಯಲ್ಲಿ ನಾನು ಗೆದ್ದಿರ್ಬೋದು ಅಥವಾ ಸೋತಿರ್ಬೋದು. ಜನರು ನೀಡುವ ತೀರ್ಪನ್ನು ಸಮಾನಾಗಿ ಸ್ವೀಕರಿಸ, ಸೋತ್ರು ಅದು ಒಪ್ಕೊಂಡಿದ್ದಾರೆ. ಜನ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಹಾಗಾಗಿ ದುಡಿದಿರುವ ಕಾರ್ಯಕರ್ತರು ನನ್ನನ್ನು ರಾಜಕೀಯವಾಗಿ ಬೆಳೆಸಿದ ಬೈಂದೂರು ಕ್ಷೇತ್ರ ಪ್ರತಿಯೊಬ್ಬ ಮತದಾರರ ಋಣವೂ ನನಗಿದೆ. ಕ್ಷೇತ್ರ ಜನರ ಪರವಾಗಿರುವ ನಾನು ಯಾವ ಉದ್ದಿಮೆದಾರರು ಪರವೂ ಇಲ್ಲ. ಹೊಳೆಯಲ್ಲಿ ಇರುವ ಲಿಂಗಕ್ಕೆ ನೀರಿನ ಕೊರತೆ ಆಗ್ತದೆ ಎಂದು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ. ಒಂದು ವೇಳೆ ಯೋಜನೆ ಜಾರಿಯಾಗಿ ಲಿಂಗಕ್ಕೆ ನೀರಿನ ತೊಂದರೆ ಆದರೆ
ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ ಹುನ್ನಾರ ಎನ್ನುವ ಆರೋಪ ಮಾಡುವವರೇ ಇವರೇ. ಇವತ್ತು ಹೇಳ್ತಾರೆ, ಚುನಾವಣೆ ಹತ್ರ ಬಂದಾಗ ಅಲ್ಲಿ ಮತ್ತೊಂದು ರೀತಿ ವಿಷಯನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ. ಯಾರು ಮಾಡ್ತಾ ಇರೋದು? ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತದೆ, ರಾಜಕೀಯ ದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಬಿಟ್ರೆ ಇದರಿಂದ ಯಾವುದು ಯೋಜನೆಗಳನ್ನು ತರಲಿಕ್ಕೆ ಅವ್ರ ಪ್ರಯತ್ನ ಇಲ್ಲ. ಪ್ರಯತ್ನ ಏನಿದ್ರು ನಮ್ಮ ಸರ್ಕಾರದಿಂದ ಆಗಿದೆ. ಇಲ್ಲಿ ನಡೆಯುವ ಕಾಮಗಾರಿ ಟರ್ಕಿ ಮಾದರಿಯನ್ನು